ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದುಬೈಯಿಂದ ನಿಮ್ಮ ಕನ್ನಡತಿಯ ಕುಟುಂಬದವರಿಂದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಆಚರಣೆ ನಮ್ಮನೆಯಲ್ಲಿ ಹೇಗಿತ್ತು ಅಂತ ನಿಮ್ಮೊಂದಿಗೆ ಈ ವಿಡಿಯೋದ ಮುಖಾಂತರ ಹಂಚ್ಕೊಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ತುಂಬ ವಿಶೇಷವಾಗಿರುತ್ತೆ. ನಿಮಗೆ ಗೊತ್ತು, ಎಣ್ಣೆ ಸ್ನಾನದೊಂದಿಗೆ, ಸೂರ್ಯ ನಮಸ್ಕಾರದೊಂದಿಗೆ, ಎಳ್ಳು ಬೆಲ್ಲದ ತಯಾರಿ, ಇದರೊಂದಿಗೆ ಗಾಳಿಪಟ ಹಾರಿಸುವಂಥದ್ದು ಎಷ್ಟು ವಿಶೇಷವಾಗಿರುತ್ತೆ. ಜೊತೆಗೆ ಬಣ್ಣ ಬಣ್ಣದ ರಂಗೋಲಿ, ಇದರೊಂದಿಗೆ ರುಚಿಯಾಗಿರ್ತಕ್ಕಂತಹ ಊಟ, ಇದು ನಮ್ಮ ಸಂಕ್ರಾಂತಿಯ ವಿಶೇಷತೆ. ಈ ಹಬ್ಬವನ್ನ ನಾನು ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು, ಹಿಂದಿನ ದಿನದಿಂದಲೇ ನನ್ನ ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು, ಹಾಗೇನೆ ಹಬ್ಬದ ದಿನ ಯಾವ ರೀತಿಯಾಗಿ ಆಚರಣೆ ಮಾಡಿದೆ ಅಂತ ನಿಮ್ಮೊಂದಿಗೆ ಇವತ್ತಿನ ದಿನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ಹಬ್ಬದ ವಿಶೇಷತೆನೇ ಮೊದಲು ಎಳ್ಳು ಬೆಲ್ಲವನ್ನು ತಯಾರಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಲ್ಲಿ ಶೇಂಗಾವನ್ನು ತೆಗೆದುಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರವಾಗಿ ಸ್ವಲ್ಪ ಪುಟಾಣಿಯನ್ನು ತೆಗೆದುಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಅದರಲ್ಲಿರ್ತಕ್ಕಂತಹ ಹಸಿ ಅಂಶ ಹೋಗುತ್ತೆ. ನಂತರವಾಗಿ ಎಳ್ಳನ್ನು ಕೂಡ ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋ ಉದ್ದೇಶ ಬಂದುಬಿಟ್ಟು ಸ್ವಲ್ಪ ಹಸಿ ಅಂಶ ಹೋದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ನಂತರವಾಗಿ ಸ್ವಲ್ಪ ಶೇಂಗಾ ಆರಿದ ನಂತರ ನಾವು ಈ ಥರ ಕೈಯಲ್ಲಿ ಒಂದ್ಸರಿ ಉಚ್ಕೊಳ್ಳೋದ್ರಿಂದ ಸಿಪ್ಪೆ ಎಲ್ಲ ನೀಟಾಗಿ ಬಿಡುತ್ತೆ. ಹಾಗೆಯೇ ಬೆಲ್ಲವನ್ನು ನಾವು ಕಟ್ ಮಾಡ್ಕೋಬೇಕು. ಬೆಲ್ಲ ಗಟ್ಟಿಯಾಗಿರುತ್ತೆ ಅಲ್ವಾ, ಅದರಿಂದ ಒಂದು ಚಾಕುವನ್ನು ನಾವು ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಕಲ್ಲಿನ ಮುಖಾಂತರ ಸ್ವಲ್ಪ ಅದಕ್ಕೆ ಕುಟ್ತಾ ಟಚ್ ಮಾಡ್ತಾ ಹೋದರೆ ನೋಡಿ, ಈ ಥರ ನೀಟಾಗಿ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಬೆಲ್ಲವನ್ನು ಈ ಥರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಒಣ ಕೊಬ್ಬರಿ ಕೂಡ ತುಂಬ ಗಟ್ಟಿಯಾಗಿರುತ್ತೆ. ಮೊದಲು ಲೇಯರ್ಸ್ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ಇದರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಹೋಗ್ಬೋದು. ಕೊಬ್ಬರಿ ಸಿಪ್ಪೆ ನಮಗೆ ಬೇಡ ಅನಿಸಿದರೆ ಸಿಪ್ಪೆ ತೆಗೆಯೋದನ್ನು ತೆಗೆದುಕೊಂಡ್ಬಿಟ್ಟು ಮೇಲಿನ ಲೇಯರ್ನೆಲ್ಲ ನಾವು ತೆಗೆದುಬಿಟ್ಟು ನಂತರವಾಗಿ ಹೆಚ್ಕೋಬಹುದು. ಇವಾಗ ಬನ್ನಿ ಎಳ್ಳು ಬೆಲ್ಲದ ತಯಾರಿಯನ್ನು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡ್ಬಿಟ್ಟು ಎಲ್ಲ ಪದಾರ್ಥಗಳನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನೋಡಿ, ಎಲ್ಲವನ್ನೂ ಸಮ ಪ್ರಮಾಣದಲ್ಲೇ ಹಾಕಿಬಿಟ್ಟು ಮಾಡ್ತೀವಿ ಅಂದರೆ ಒಂದೇ ಬೌಲ್ ಅಳತೆಯಲ್ಲಿ ಎಲ್ಲವನ್ನೂ ಮಾಡ್ಕೋಬಹುದು. ಇಲ್ಲ, ಕೆಲವೊಂದನ್ನು ಜಾಸ್ತಿ ಮಾಡಿಕೊಂಡು ಕೆಲವೊಂದನ್ನು ಕಡಿಮೆಯನ್ನು ಕೂಡ ಮಾಡ್ಕೋಬಹುದು. ಇದರೊಂದಿಗೆ ಸಂಕ್ರಾಂತಿ ಕಾಳು ಹಾಗೂ ಕಲರ್ ಸೋಪಿನ ಕಾಳುಗಳನ್ನು ನಾವಿಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನನಗೆ ಇಲ್ಲಿ ಸಂಕ್ರಾಂತಿ ಕಾಳು ಸಿಗೋದಿಲ್ಲ, ಸೋಪಿನ ಕಾಳು ಸಿಕ್ತು. ಸೊ ಆದ್ದರಿಂದ ಈ ಥರ ಕಲರ್ ಸಕ್ಕರೆ ಸೋಪಿನ ಕಾಳುಗಳನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಮ್ಮ ಕಡೆ ಸ್ಪೆಷಲ್ಲಾಗಿ ರೊಟ್ಟಿ ಚಟ್ನಿ ಪುಡಿಗಳನ್ನು ಈ ಹಬ್ಬದಲ್ಲಿ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಕೂಡ ಚಟ್ನಿ ಪುಡಿ ತಯಾರಿಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಮೊದಲನೇದಾಗಿ ಶೇಂಗಾ ಚಟ್ನಿ ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಶೇಂಗಾವನ್ನು ಫ್ರೈ ಮಾಡಿ ಆರಲಿಕ್ಕೆ ಇಟ್ಟಿದ್ದೀನಿ. ನಂತರವಾಗಿ ಗುರೆಳ್ಳು, ಆಮೇಲೆ ಹುಚ್ಚೆಳ್ಳು ಅಂತ ಕೂಡ ಕರಿತೀವಿ, ನಮ್ಮ ಕಡೆ ಕುರ್ಶನಿ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗನೆ ಫ್ರೈ ಆಗಿಬಿಡುತ್ತೆ. ನಂತರ ಅದನ್ನು ಆರಲಿಕ್ಕೆ ಇಟ್ಬಿಟ್ಟು ನೋಡಿ, ಸಿಪ್ಪೆ ತೆಗಿಲಿಕ್ಕೋಸ್ಕರ ನಾನು ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೌಲನ್ನು ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಉಜ್ಜೋದ್ರಿಂದ ನೀಟಾಗಿ ಸಿಪ್ಪೆ ಬಿಡುತ್ತೆ. ನೋಡಿ, ಈ ಥರ ಎಲ್ಲ ಆಗುತ್ತೆ. ನಂತರವಾಗಿ ನಾನಿಲ್ಲಿ ಮಿಕ್ಸಿ ಜಾರನ್ನು ತೆಗೆದುಕೊಂಡ್ಬಿಟ್ಟು ಸಿಪ್ಪೆ ತೆಗೆದಂತಹ ಶೇಂಗಾ, ಹಾಗೆಯೇ ಬೆಳ್ಳುಳ್ಳಿ, ಉಪ್ಪು, ಖಾರದ ಪುಡಿ, ನೀವು ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಯೂಸ್ ಮಾಡ್ಕೊಳ್ಳಿ. ನಂತರವಾಗಿ ಜೀರಿಗೆಯನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ನಮಗೆ ಶೇಂಗಾ ಚಟ್ನಿ ಪೌಡರು ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಸಾರಿ ಮಿಕ್ಸಿ ಮಾಡಿದೆ, ಸ್ವಲ್ಪ ರೌಂಡ್ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ಪೂನಿಂದ ಕೈ ಆಡಿ ಮತ್ತೆ ಮಾಡ್ಕೋಬೇಕು. ನೋಡಿ, ಆವಾಗ ಈ ಥರ ತರಿಯಾಗಿ ಶೇಂಗಾ ಚಟ್ನಿ ಪೌಡರ್ ಬರುತ್ತೆ. ಇಲ್ಲ ಅಂದರೆ ಅದೇನಾಗ್ಬಿಡುತ್ತೆ ಅಂದರೆ ಸ್ಮೂತಾಗಿ ಅಂಟ್ಕೊಂಡು ಬಿಡುತ್ತೆ. ನಂತರವಾಗಿ ಈ ಥರ ಒಂದು ಪ್ಲೇಟಲ್ಲಿ ನೀವು ಚಟ್ನಿ ಪೌಡರನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಆರಿದ ನಂತರ ಸ್ಟೋರ್ ಮಾಡಿ. ಇಲ್ಲಾಂದರೆ ಬಿಸಿ ಇದ್ದಾಗೇ ಮಾಡೋದ್ರಿಂದ ನೀರು ಒಡೆದ್ಬಿಡುತ್ತೆ ಅಂತ. ಇವಾಗ ಗುರೆಳ್ಳು ಚಟ್ನಿ ಪುಡಿಯನ್ನು ಮಾಡೋಣ. ಅದು ಕೂಡ ಆರಿದೆ. ಅದಕ್ಕೆ ಜೀರಿಗೆ, ಉಪ್ಪು, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ ಮತ್ತು ಡ್ರೈ ಆಗಿರ್ತಕ್ಕಂತಹ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಖಾರದ ಪುಡಿ, ಬೇಕಿದ್ರೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನೀವು ಸೇರಿಸ್ಕೋಬಹುದು. ಇದನ್ನು ಕೂಡ ಫಸ್ಟ್ ಒಂದು ರೌಂಡ್ ಅಂದ್ಕೊಂಡು ನಂತರ ಒಂದು ಸ್ಪೂನ್ನ ಸಹಾಯದಿಂದ ಮತ್ತೆ ಒಂದು ಸಾರಿ ನೀಟಾಗಿ ಎಲ್ಲ ಕೈ ಆಡಿಸ್ಬಿಟ್ಟು ನೆಕ್ಸ್ಟು ಇನ್ನೊಂದು ರೌಂಡನ್ನು ನೀವು ಮಾಡ್ಕೋಬೇಕು. ಆವಾಗ ಈ ಥರ ತರಿಯಾಗಿರ್ತಕ್ಕಂತಹ ಚಟ್ನಿ ಪುಡಿ ಕೂಡ ರೆಡಿ ಆಗುತ್ತೆ. ಇದನ್ನು ಕೂಡ ಸೇಮ್ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ. ಈ ಎರಡು ಚಟ್ನಿ ಪೌಡ್ರನ್ನ ನೀವು ಮೊಸರು ಜೊತೆ ಕಾಂಬಿನೇಷನ್ ಮಾಡಿಕೊಂಡು ತಿನ್ನೋದ್ರಿಂದ ಸಖತ್ತು ಟೇಸ್ಟಾಗಿರುತ್ತೆ. ಹಾಗೆಯೇ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆಗೆಲ್ಲ ಹಾಕ್ಕೊಂಡು ನೀವು ತಿನ್ಬೋದು. ಪಲಾವು, ಚಿತ್ರಾನ್ನ ಎಲ್ಲದಕ್ಕೂ ಕೂಡ ನೀವು ಉಪಯೋಗವನ್ನು ಮಾಡ್ಕೋಬೋದು. ಹಾಗೆ ಪಲ್ಯಗಳನ್ನು ಮಾಡುವಾಗ ಮೇಲ್ಗಡೆ ಇದರಿಂದ ಒಂದೆರಡು ಸ್ಪೂನನ್ನು ಹಾಕಿಬಿಟ್ರೆ ಪಲ್ಯಗಳು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ.
ಈ ಬಾರಿ ಸಂಕ್ರಾಂತಿಯ ವಿಶೇಷ ರೆಸಿಪಿ ಅಂತಂದರೆ ಮಾಂದ್ಲಿ. ಅದನ್ನು ನಾನು ಮಾಡ್ತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ಬಟ್ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ತುಂಬ ಪ್ರೊಸೆಸರ್ ದೊಡ್ಡದಾಗಿರೋದ್ರಿಂದ ನಾನು ಒಂದು ಸ್ಮಾಲ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಅದರ ಜೊತೆಗೆ ಸ್ವಲ್ಪ ಎಳ್ಳನ್ನು ಹಾಕಿ ರೊಟ್ಟಿಯನ್ನು ಮಾಡಿಕೊಂಡಿದ್ದೆ. ಹಾಗೆ ಸೈಡ್ ಡಿಶಸ್ ಅಂತ ಸ್ವಲ್ಪ ಪಾಪಡ್ಗಳನ್ನು ಕೂಡ ಕರ್ಕೊಂಡಿದ್ದೆ. ಫ್ರೆಂಡ್ಸ್, ಇದು ಸಂಕ್ರಾಂತಿ ಹಬ್ಬದ ಬೆಳಗಿನ ವಿವು. ನಾನು ಬೆಳಗ್ಗೆ 5 ಗಂಟೆಗೇ ಎದ್ದಿದ್ದೆ. ಕಾರಣ ನನ್ನ ಮಗನಿಗೆ ಡೈಲಿ 6 ಗಂಟೆ 15 ನಿಮಿಷದ ಒಳಗಾಗಿಯೇ ಬಸ್ ಬಂದುಬಿಡುತ್ತೆ. ಅಷ್ಟೊತ್ತಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಬೇಕು. ಸೊ ಅವನಿಗೆಲ್ಲ ತಯಾರಿ ಮಾಡಿಬಿಟ್ಟು ಅವನ್ನ ಡ್ರಾಪ್ ಮಾಡಿ ಬಂದೆ. ನಂತರವಾಗಿ ಮನೆ ಮುಂದೆ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂತ ನೀವು ನೋಡ್ಬೋದು, ರಂಗೋಲಿಯನ್ನು ಹಾಕಿಬಿಟ್ಟು ಬಾಗಿಲಿಗೆಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ವರ್ಕ್ ಇರೋದ್ರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ರಂಗೋಲಿ ಹಾಕಿಬಿಟ್ಟೆ. ಹಾಗೆ ಇದನ್ನು ಒಳಗಡೆ ನಾನು ದೇವರ ಮುಂದೆ ರಂಗೋಲಿಯನ್ನು ಹಾಕಿದ್ದೆ. ಬೆಳಗಿನ ಟೈಮ್ ನಮಗೆ ಆರತಿ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಮಗ ಸ್ಕೂಲಿಗೆ ಹೋಗಿರ್ತಾನೆ, ಹಾಗೆ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿರ್ತಾರೆ. ಸೊ ಸಂಜೆ ಸಮಯದಲ್ಲಿ ನನ್ನ ಇಬ್ಬರು ಮಕ್ಕಳಿಗೆ ನಾನಿಲ್ಲಿ ಆರತಿಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ ಈ ಥರ ಡೆಕೋರೇಷನನ್ನು ಮಾಡ್ಕೊಂಡ್ಬಿಟ್ಟು ಇಬ್ಬರು ಮಕ್ಕಳಿಗೆ ಆರತಿ ಮಾಡಲಿಕ್ಕೋಸ್ಕರ ಕೂರಿಸಿದ್ದೀನಿ. ಅವರಿಗಂದ್ರೂ ತುಂಬಾ ಹ್ಯಾಪಿಯಾಗಿದ್ದರು. ಇವತ್ತು ನಗ್ತಾ ಇದ್ದರು. ನನ್ನ ಚಿಕ್ಕ ಮಗ ಏನೇನೋ ಹೇಳ್ತಾ ಇರೋದ್ರಿಂದ ಇಬ್ಬರು ಸುಮ್ಮನೆ ನಗೋದೇ ಮಾಡ್ತಾಯಿದ್ರು. ನಾನು ಹೊರದೇಶದಲ್ಲಿ ಇದ್ದರೂ ಕೂಡ ಯಾವುದೇ ಹಬ್ಬಗಳನ್ನು ಮಿಸ್ ಮಾಡದೆ ಮಾಡ್ತೀನಿ. ನಾನು ಹಬ್ಬಗಳ ಆಚರಣೆಗಳನ್ನು ಮಾಡೋದ್ರಿಂದ ನನ್ನ ಮಕ್ಕಳಿಗೆ ಯಾವ್ಯಾವ ಹಬ್ಬಗಳು ನಮ್ಮ ದೇಶದಲ್ಲಿ ಆಚರಣೆಯನ್ನು ಮಾಡ್ತಾರೆ, ಅದರ ವಿಶೇಷತೆ ಏನು ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಮಾಡ್ಕೊತಾ ಹೋದರೆ ನಮ್ಮ ಮಕ್ಕಳು ಕೂಡ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಟ್ರೆಡಿಷ್ನಲ್ ಹಬ್ಬಗಳನ್ನು ನಾನು ಯಾವುದನ್ನು ಮಿಸ್ ಮಾಡೋದಿಲ್ಲ. ಇಲ್ಲಿ ನನಗೆ ಇಲಾಚಿ ಹಣ್ಣು ಸಿಗೋದಿಲ್ಲ, ಕಬ್ಬು ಮಾತ್ರ ನನಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇಲ್ಲೂ ಕೂಡ ತಮಿಲಿಯನ್ಸು ಕೂಡ ಜಾಸ್ತಿ ಇರೋದ್ರಿಂದ ಹಬ್ಬಗಳ ಆಚರಣೆಯನ್ನು ಮಾಡ್ತಾರೆ. ಶುಗರ್ ಕೇನ್ ನಮಗೆ ಯಾವಾಗಲೂ ಇಲ್ಲಿ ಸಿಗೋ ಕಾರಣದಿಂದ ನಾನಿವತ್ತು ಕಡಲೆ ಹಾಗೂ ಕಬ್ಬನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಕರಿಯನ್ನು ಎರಿತಾ ಇದ್ದೀನಿ. ನನ್ನ ದೊಡ್ಡ ಮಗನ ಹೆಸರು ಬಂದು ನಿಶ್ಚಿತ್ ಅಂತ, ಹಾಗೆ ನನ್ನ ಚಿಕ್ಕ ಮಗನ ಹೆಸರು ಬಂದು ನಿರ್ಮಿತ್ ಅಂತ. ನೀವು ಕೂಡ ನನ್ನ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ. ಈ ಥರ ಸಾಂಪ್ರದಾಯಿಕ ಹಬ್ಬಗಳನ್ನು ಮನೆಯಲ್ಲಿ ನಾವು ಆಚರಣೆ ಮಾಡೋದ್ರಿಂದ ಏನೋ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಸಂತೋಷ, ನೆಮ್ಮದಿ ಕೂಡ ಸಿಗುತ್ತೆ. ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಕೂಡ ಇರುತ್ತೆ. ಆ ದಿನ ಪೂರ್ತಿ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಥರ ಹಬ್ಬಗಳ ಆಚರಣೆಯನ್ನು ಮಾಡೋದ್ರಿಂದ ಎಲ್ಲರ ಸಂಬಂಧ ಬಾಂಧವ್ಯ ಕೂಡ ಗಟ್ಟಿಯಾಗಿರುತ್ತದೆ. ಹಬ್ಬದ ಪೂಜೆ, ಅಡುಗೆ ಎಲ್ಲ ಆಯಿತು. ನಂತರ ಇವಾಗ ಊಟದ ಸಮಯ. ನೀವು ನೋಡ್ಬೋದು, ನಾನು ಮಾಡಿರ್ತಕ್ಕಂತಹ ಎಲ್ಲ ರೆಸಿಪೀಸ್ಗಳು ಕೂಡ ಈ ತಟ್ಟೆಯಲ್ಲಿದೆ. ಇದರ ಜೊತೆಗೆ ನಾನು ಪೊಂಗಲ್ಲು ಹಾಗೆ ಮೊಸರನ್ನದ ರೆಸಿಪಿಯನ್ನು ಆ್ಯಡ್ ಮಾಡಿಲ್ಲ. ಹಾಗೆ ಮಡಿಕೆ ಕಾಳು ಪಲ್ಯವನ್ನು ಕೂಡ ನಾನು ಮಾಡಿದ್ದೆ. ಇಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ಡಿಶಸ್ ಆಗಿತ್ತು. ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಾಯಿತು. ನಿಮ್ಮ ಸಂಕ್ರಾಂತಿ ಹಬ್ಬ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.